ಶುರು ಮಾಡಲ. ಒಂದು ಸ್ಟೈಲಿಶ್ ಆಗಿರೋ ಫಿಲಮ್ ಬಂದಿದೆ. ತುಂಬ ದಿವಸ ಆಗಿತ್ತು ಈ ಥರ ಒಂದು ಸ್ಟೈಲಿಶ್ ಆಗಿರೋ ಫಿಲಮ್ ನೋಡಿ. ಆಮೇಲೆ ನಮ್ಮ ಪ್ರಿಯಾಂಕಾ ಮೇಡಮು ನಿಜವಾಗ್ಲೂ ಅವ್ರಿಗೆ ಮಕ್ಕಳಿದ್ದಾರೆ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಯಂಗಾಗಿ ಕಾಣ್ತಾ ಇದ್ದಾರೆ. ಈಗ ಅವರು ಕರಿಯರ್ ಶುರು ಮಾಡಿದಾಗ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದ್ರು ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದಾರೆ. ಹರ್ ಸ್ಕಿನ್, ಎವ್ರಿಥಿಂಗ್, ಆ್ಯಂಡ್ ದಿ ಹೋಲ್ ಫಿಲಮ್ ಈಸ್ ವೆರಿ ಸ್ಟೈಲಿಶ್. ನನಗೇನಾಯಿತು ಅಂದರೆ ಎಂಡಿಂಗು ಸ್ವಲ್ಪ ಡಿಸಪಾಯಿಂಟ್ ಆಗೋಯಿತು. ಇದೇನಪ್ಪ ಇವಾಗ ತೋರಿಸ್ತಾರೆ ಅಂದರೆ ಫೈನಲಿ ಎಲ್ಲ ಗೊತ್ತಾಗತ್ತೆ ಅಂದ್ಕೊಂಡ್ರೆ ಅಲ್ಲಿ ಒಂಥರ ಸಸ್ಪೆನ್ಸ್ ಇಟ್ಬಿಟ್ರು. ಅದೊಂದು ಸ್ವಲ್ಪ ನನಗೆ ಐ ಡಿಂಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಯ್ಯೋ ಇಲ್ಲ ಹೌದಾ ಇವಾಗ ಮತ್ತೆ ವೆಯ್ಟ್ ಮಾಡಬೇಕಲ್ಲ ಅನ್ನಿಸ್ತು. ಸೊ ತುಂಬ ಶಾರ್ಪಾಗಿ ಮಾಡಿದ್ದಾರೆ. ಆಮೇಲೆ ಕ್ಯಾಮ್ರಾ ವರ್ಕು ಮತ್ತು ಎಡಿಟಿಂಗು ಭಾಳ ಚೆನ್ನಾಗಿದೆ. ನಮ್ಮ ಶ್ರೀಧರ್ ಅವರು ಮತ್ತು ಅವಿನಾಶ್ ಅವರು ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ಅ ವಂಡರ್ಫುಲ್ ಮೂವಿ, ವೆರಿ ಸ್ಟೈಲಿಶ್ ಮೂವಿ. ಆ್ಯಂಡ್ ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಯೋಗರಾಜ್ ಭಟ್ರು ಏನು ಹೇಳಿದಾರೋ ಅದ್ರ ತಕ್ಕಂಗಿದೆ ಈ ಫಿಲಮು. ಸೊ ಖುಡೋಸ್. ಹಾಯ್ ಎಲ್ಲರಿಗೂ. ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ನೋಡೋಕ್ಕೆ ಬಂದಿದೆ ಇವತ್ತು. ಒಂದು ತುಂಬ ಖುಷಿಯಾಗಿರುವಂಥ ವಿಷಯ ಏನಪ್ಪ ಅಂತಂದರೆ ಪ್ರಿಯಾಂಕಾ ಉಪೇಂದ್ರ ಅವರು ತುಂಬ ದಿನಗಳಾದಮೇಲೆ ಸ್ಕ್ರೀನಲ್ಲಿ ಕಾಣಿಸ್ಕೊತಾ ಇರೋದು. ಆ್ಯಂಡ್ ತುಂಬ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಇದು ಅವ್ರಿಗೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಫೈಟ್ಸ್ ಗೀಟ್ಸ್ ಎಲ್ಲ ಮಾಡಿದ್ದಾರೆ ಮ್ಯಾಮ್. ತುಂಬ ಆ್ಯಕ್ಷನ್ ಸೀಕ್ವೆನ್ಸ್ ಇದೆ. ಖುಷಿ ಆಯಿತು ನೋಡೋಕ್ಕೆ. ಇನ್ ಅ ವೆರಿ ಡಿಫ್ರೆಂಟ್ ಲುಕ್ಕಲ್ಲಿ ಮತ್ತು ಡಿಫ್ರೆಂಟ್ ಕ್ಯಾರೆಕ್ಟರಲ್ಲಿ. ಆ್ಯಂಡ್ ಲೈಕ್ ಐ ಆಲ್ವೇಸ್ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಸುಮ್ಮನೆ ಹಾಗೆ ಬನ್ನಿ ಅಂತ ಕೇಳ್ಕೊತಾ ಇಲ್ಲ, ಬಟ್ ಏನಂತಾರೆ ಟ್ರೇಲರ್ ನೋಡಿ. ಎಲ್ಲ ಸಿನಿಮಾಗಳ್ದು ಅಷ್ಟೇ ಟ್ರೇಲರ್ ನೋಡಿ, ಟ್ರೇಲರ್ ಇಷ್ಟ ಆಗಿದೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ವಿಶಿಂಗ್ ದ ಬೆಸ್ಟ್ ಟು ದ ಟೀಮ್, ಆಲ್ ದ ಬೆಸ್ಟ್. ಲೀಡ್ ಕೊಟ್ಟಿದ್ದಾರೆ. ಸೊ ಈ ಮೂವಿ ನೋಡೋದಕ್ಕೆ ಒಂಥರ ಪ್ಲಸೆಂಟಾಗಿದೆ. ಮೇಕಿಂಗ್ಸು, ಕ್ಯಾಮ್ರಾ ವರ್ಕು, ಆ ಲೈಟಿಂಗ್ಸ್ ಎಲ್ಲ ತುಂಬ ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಹೆಣ್ಮಕ್ಳೆಲ್ಲ ಕರ್ಕೊಂಡು ಬಂದು ಈ ಮೂವಿ ನೋಡಿ. ಸೊ ಒಂದು ಕಾನ್ಫಿಡೆಂಟ್ ಬರುತ್ತೆ ಹೆಣ್ಮಕ್ಳು ಹೆಂಗಿರ್ಬೇಕಂತ. ಸೊ ಯಾವ ಸಿಚುವೇಶನ್ನು ನಾವು ಹ್ಯಾಂಡಲ್ ಮಾಡ್ಬೋದು. ಸೊ ನಮಗೆ ಸ್ವಲ್ಪ ಬುದ್ಧಿ ಯೂಸ್ ಮಾಡಿ ಫಿಸಿಕಲ್ ಹಾಗೂ ಮೆಂಟಲ್ ಹಾಗೂ ಸ್ಟ್ರಾಂಗ್ ಇರಬೇಕಂತ ನಿಮಗೆ ಒಂದು ಮೆಸೇಜ್ ಸಿಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಅ ವಂಡರ್ಫುಲ್ ಆಪರ್ಚುನಿಟಿ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಸ್. ಆ್ಯಂಡ್ ಐ ಆಮ್ ಪ್ಲೆಸರ್ ಟು ವರ್ಕ್ ವಿತ್ ಪ್ರಿಯಾಂಕಾ ಮೇಡಮ್. And I hope you all enjoy the movie in the theatre. Thank you so much. God bless you. Hi sir, much thank you. ಎಲ್ಲರಿಗೂ ನಮಸ್ಕಾರ. ಶೋರ್. ಸೊ ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಡಿಟೆಕ್ಟಿವ್ ತೀಕ್ಷ್ಣ ನೋಡ್ಕೊಂಡು ಬಂದಿದ್ದೀನಿ. ಆ್ಯಸ್ ಅ ಸನ್ ಐ ಫೀಲ್ ರಿಯಲಿ ಪ್ರೌಡ್. ತುಂಬ ಖುಷಿ ಆಗ್ತಾಯಿದೆ ಅಮ್ಮಗನ್ನು ನೋಡಿ. ಬಟ್ ಆ್ಯಸ್ ಅನ್ ಆಡಿಯನ್ಸ್ ಮೆಂಬರ್ ಐ ಫೀಲ್ ಈವನ್ ಮೋರ್ ಓವರ್ ಜಾಯ್ಡ್. ತುಂಬ ಚೆನ್ನಾಗಿದೆ ಮೂವಿ. ನೀವು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಭಾರಿ ಹಾಕಿದ್ದೀರಾ. ಐ ಕಾಂಟ್ ವೇಟ್ ಟು ಸಿ ದ ನೆಕ್ಸ್ಟ್ ಪಾರ್ಟ್. ತುಂಬ ಖುಷಿ ಆಯಿತು ನೋಡಿ. ಒಂದು ಆ ಜರ್ನಿನ ತೋರಿಸಿದ್ದಾರೆ. ಆ ಜರ್ನಿನೇ ಒಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹಾಕಿದ್ದಾರೆ ಅವರು. ನಂಗೆ ತುಂಬ ಖುಷಿ ಆಯಿತು ನೋಡಿ. ಎಲ್ಲರೂ ದಯವಿಟ್ಟು ಹೋಗಿ ನೋಡಿ. 7th ಅಲ್ವಾ ಸರ್? 7th ರಿಲೀಸ್ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. 50ನೇ ಸಿನಿಮಾ ಪ್ರಿಯಾಂಕಾ ಉಪೇಂದ್ರ ಅವ್ರದ್ದು. ಖಂಡಿತ ಒಂದು ಅದ್ಭುತ ಸಿನಿಮಾ ಡಿಟೆಕ್ಟಿವ್ ತೀಕ್ಷ್ಣ. ತುಂಬ ಖುಷಿ ಆಯಿತು. ಡೈರೆಕ್ಟರ್ ಇಲ್ಲೇ ಇದ್ದಾರೆ. ತುಂಬ 50ನೇ ಸಿನಿಮಾಗೆ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾಗೆ ಯಾವ ಥರ ಸಿನಿಮಾ ಮಾಡಬೇಕು ಅವರಿಗೆ ಅಂಥ ಸಿನಿಮಾ ಮಾಡಿದ್ದೀರಾ ಸರ್. ವೆರಿ ನೈಸ್. ಆಮೇಲೆ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಸುಮಾರು ಕ್ಯಾರೆಕ್ಟರ್ಸ್ ಬರ್ತಾರೆ. ಎಲ್ಲೂ ಕೂಡ ಏನು ಹೇಳೋದು ಒಂದು ಪಾತ್ರದ ಮೇಲೇ ಅಂತ ಮಾಡಲಿಲ್ಲ ಸಿನಿಮಾನ. ತುಂಬ ಕ್ಯಾರೆಕ್ಟರ್ಸ್ ತಂದಿದ್ದಾರೆ. ತುಂಬ ಬೇರೆ ಸ್ಟೋರಿ ಓಪನ್ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಪಾರ್ಟ್ 2ಗೂ ಕೂಡ ಪ್ಲ್ಯಾನ್ ಮಾಡಿ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ನನ್ನ ಕಡೆಯಿಂದ ಡಿಟೆಕ್ಟಿವ್ ತೀಕ್ಷ್ಣ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ಅದ್ಭುತವಾಗಿ ಕಾಣ್ತಾರೆ. ಆ್ಯಕ್ಷನ್ ಸೂಪರಾಗಿ ಮಾಡಿದ್ದಾರೆ. ಆ್ಯಂಡ್ ವಿಜಯ್ ಸೂರ್ಯ ಕೂಡ ತುಂಬ ಚೆನ್ನಾಗಿ ಲಾಸ್ಟಲ್ಲಿ ಬಂದು ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆಗಸ್ಟ್ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಈ ಸಮಯದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಬರಬೇಕು ಅಂತ ಹೇಳ್ತಾ ಇದ್ರಿ, ಬಂದಿದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಬಂದಿದ್ದು ಪ್ರಿಯಾಂಕಾ ಮ್ಯಾಮ್ಗೋಸ್ಕರ. ಆ್ಯಂಡ್ ಆ್ಯಸ್ ಡಿಟೆಕ್ಟಿವ್ ತೀಕ್ಷ್ಣ ನೋಡಿಬಿಟ್ಟು ಅವರ ಸ್ಟೈಲ್ ಆಗಿರಲಿ, ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರು ಫೈಟ್ ಮಾಡೋ ಸ್ಟೈಲು, ಡೈಲಾಗ್ ಹೇಳೋ ಸ್ಟೈಲು ತುಂಬ ಖುಷಿ ಆಯಿತು ನೋಡಿಬಿಟ್ಟು. ಆ್ಯಕ್ಚುಲಿ ಈ ಒಂದು ಜಾಗ ಖಾಲಿ ಇತ್ತು. ಅಂದರೆ ಒಂದು ಲೇಡಿ ಸೂಪರ್ ಸ್ಟಾರ್ ಯಾರು ಬಂದುಬಿಟ್ಟು ಮಾಲಾ ಸಿನಿಮಾ ಮಾಡ್ತಾಯಿದ್ರಲ್ವ, ಆ ಥರದ ಸಿನಿಮಾಗಳು
ಆ ಒಂದು ಗ್ಯಾಪ್ ಇತ್ತು, ಆ ಒಂದು ಜಾನ್ರಲ್ಲಿ ಗ್ಯಾಪ್ ಇತ್ತು. ಪ್ರಿಯಾಂಕಾ ಮ್ಯಾಮ್ ಅದನ್ನು ಫಿಲ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಸ್ಟ್ರೀಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಡಿಟೆಕ್ಟಿವ್ ತೀಕ್ಷ್ಣ ಪ್ರಿಯಾಂಕಾ ಮ್ಯಾಮ್ 50th ಸಿನಿಮಾ ಅಂತ ಹೇಳಿದ್ರು. ಸೊ ತುಂಬ ಖುಷಿಯಾಗಿ ಬಂದೆ. ಬಿಕಾಸ್ ಬೀಂಗ್ ಅ ಹೀರೋಯಿನ್ 50th ಫಿಲ್ಮ್ ಅಂದರೆ ಈ ಕಾಲದಲ್ಲಿ ಒಂದು 10-15 ಗ್ರೇಟ್ ನಂಬರ್ಸ್. ಸೊ 50 ಮಾಡಿದ್ದಾರೆ ಅಂದರೆ ಬ್ಯೂಟಿಫುಲ್ ಇಟ್ ಇಸ್. ಅವರ ಡೆಡಿಕೇಶನ್ ಕಾಣುತ್ತೆ. ಆ್ಯಂಡ್ ಇವತ್ತು ಕೂಡ ಫಸ್ಟ್ ಅವ್ರ ಎಂಟ್ರಿ ಶಾಟ್ ಬಂದಾಗ ಶಿ ಹ್ಯಾಡ್ ಟಿಯರ್ಸ್. ಸೊ ಅದನ್ನ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಅವರಿಗೆ ಸಿನಿಮಾ ಮೇಲೆ ಲವ್ ಇದೆ ಅಂತ. ಸೊ 50th ಸಿನಿಮಾ ಆದರೂ ಒಂದು ಫ್ರೆಶರ್ ಥರ ಕೂತ್ಕೊಂಡು ಶಿ ವಾಸ್ ಸೋ ಎಕ್ಸೈಟೆಡ್ ಟು ವಾಚ್. ಸೊ ಪ್ರಿಯಾಂಕಾ ಮ್ಯಾಮ್ಗೆ ಇಡೀ ಡಿಟೆಕ್ಟಿವ್ ತೀಕ್ಷ್ಣ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಸಿನಿಮಾ ನೋಡಿದೆ, ಚೆನ್ನಾಗಿದೆ ಆ್ಯಂಡ್ ತುಂಬ ಸ್ಟೈಲಿಶಾಗಿ ಕಾಣಿಸ್ಕೊಂಡಿದ್ದಾರೆ ಮ್ಯಾಮ್. ಶಿ ಇಸ್ ಅ ವರ್ಸಟೈಲ್ ಆ್ಯಕ್ಟ್ರೆಸ್. ಅಂದರೆ ಎಲ್ಲ ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಶಿ ಪ್ಲೇಸ್. ಸೊ ಯಾ, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಉಪೇಂದ್ರ ಅವ್ರದ್ದು 50ನೇ ಮೂವಿ, ಒಂದು ಲೇಡಿ ಓರಿಯೆಂಟೆಡ್ ಮೂವಿನೇ ನಾನು ನೋಡಿದ್ರೇ ಎಲ್ಲ ಫುಲ್ ಗೂಸ್ ಬಾಂಬ್ಸ್ ಬರ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ಆ್ಯಂಡ್ ಸೀಕ್ರೆಟ್ ಏನಂದರೆ ಮೂವಿ ಸೆಕೆಂಡ್ ಪಾರ್ಟ್ ಇದೆ, ಥರ್ಡ್ ಪಾರ್ಟ್ ಇದೆ. ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಸಿ ದ್ಯಾಟ್ ಆ್ಯಂಡ್ ಐ ಆಮ್ ವಿಶಿಂಗ್ ಎವ್ರಿ ಒನ್ ವಿಶಿಂಗ್ ದ ಟೀಮ್ ಅ ವೆರಿ ವೆರಿ ಗುಡ್ ಲಕ್. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಪ್ರಿಯಾಂಕಾ ಮ್ಯಾಮ್ಗೆ ಕಂಗ್ರ್ಯಾಟ್ಸ್ 50th ಮೂವಿ ಕಂಪ್ಲೀಟ್ ಮಾಡಿರೋದಕ್ಕೆ. ಆ್ಯಂಡ್ ಹೆಸರು ಹೇಳಂಗೆ ಡಿಟೆಕ್ಟಿವ್ ಸಬ್ಜೆಕ್ಟ್ ನಂದು ಕೂಡ ಫೇವ್ರೇಟ್ ಜಾನರ್ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯಾಮ್. ಆ್ಯಕ್ಷನ್ ಸೀಕ್ವೆನ್ಸ್ ಅಂತೂ ಅಮೇಝಿಂಗ್ ಆಗಿತ್ತು. ಮೇಕಿಂಗ್ ತುಂಬ ಚೆನ್ನಾಗಿದೆ. ಸೊ ಒನ್ ವರ್ಡಲ್ಲಿ ಹೇಳಬೇಕಂದ್ರೆ 2 hours ಹೋಗಿದ್ದೆ ಗೊತ್ತಾಗಿಲ್ಲ. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಒಳ್ಳೆಯದಾಗಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪ್ರಿಯಾಂಕಾ ಮ್ಯಾಮ್ಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ ಸಸ್ಪೆನ್ಸ್ ಫ್ಯಾಕ್ಟರ್ ಆಗಿರ್ಬೋದು ಆ್ಯಂಡ್ ನನಗೆ ಎಸ್ಪೆಷಲಿ ಮೂವಿಯಲ್ಲಿ ಅಮ್ಮ ಮಗಳದ್ದು ಒಂದು ಸಾಂಗ್ ಆ್ಯಂಡ್ ಆ ಸೀಕ್ವೆನ್ಸ್ ತುಂಬ ಇಷ್ಟ ಆಯಿತು. ಲುಕಿಂಗ್ ಫಾರ್ವರ್ಡ್ ಫಾರ್ ಪಾರ್ಟ್ 2. ಸೊ ವೆರಿ ಎಕ್ಸೈಟೆಡ್ ಫಾರ್ ಇಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಟೀಮ್. ಥ್ಯಾಂಕ್ ಯು. ಎಲ್ರಿಗೂ ಮೂವಿ ನೆಕ್ಸ್ಟ್ ಲೆವೆಲ್ ಇದೆ, ನೀವು ಎಲ್ಲರೂ ನೋಡಬೇಕು. ಆ್ಯಂಡ್ ದಿಸ್ ಇಸ್ ಅ ಫೀಮೇಲ್ ಸೆಂಟ್ರಿಕ್ ಮೂವಿ. ಸೊ ನಿಮ್ಮ ಹತ್ರ ರಿಕ್ವೆಸ್ಟ್ ಇದೆ, ನಮ್ಮ ಮೂವಿಗೆ ನೀವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ಎಸ್ಪೆಷಲಿ ಡೈರೆಕ್ಟರ್ಸ್ ನನಗೊಂದು ಅಪಾರ್ಚುನಿಟಿ ಕೊಟ್ಟಿದ್ದಾರೆ ಡಿಟೆಕ್ಟಿವ್ ತೀಕ್ಷ್ಣಲ್ಲಿ ಪ್ರಿಯಾಂಕಾ ಮ್ಯಾಮ್ ಇದು ಯಂಗ್ ರೋಲ್ ಪ್ಲೇ ಮಾಡಲಿಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ಸ್ ಸರ್ ಅವರಿಗೆ. ಎಲ್ಲರೂ August 7th ನಮ್ಮ ಮೂವಿ ನೋಡಲೇಬೇಕು. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ಟೀಮ್ ಮೇಲೆ, ನಮ್ಮ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಡಿಟೆಕ್ಟಿವ್ ತೀಕ್ಷ್ಣ ವುಮೆನ್ ಓರಿಯೆಂಟೆಡ್ ಸಿನಿಮಾ. ಇಷ್ಟು ದಿನ ಆಲ್ಮೋಸ್ಟ್ ಮೆನ್ ಓರಿಯೆಂಟೆಡೇ ಜಾಸ್ತಿ ಇತ್ತು. ಐ ಥಿಂಕ್ ಪ್ರಿಯಾಂಕಾ ಮ್ಯಾಮಿಂದ ನೆಕ್ಸ್ಟ್ ಎಲ್ಲ ವುಮೆನ್ ಓರಿಯೆಂಟೆಡ್ ಮೂವೀಸೇ ಬರುತ್ತೆ. ನೋಡಿ ತುಂಬ ಖುಷಿ ಆಯಿತು. ಅವ್ರ ಫೈಟಿಂಗ್ ಆಗಿರ್ಬೋದು, ಹರ್ ಗ್ರೇಸ್ ಫಾರ್ ಅವರ್ ಫೈಟಿಂಗ್ ಇನ್ನೊಂದು ಇನ್ ಹರ್ ಏಜ್ ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಈ ಸಿನಿಮಾ 100 days ಓಡಲಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಆತ್ಮೀಯ ಮಾಧ್ಯಮ ಸ್ನೇಹಿತರಿಗೂ ನನ್ನ ನಮಸ್ಕಾರ. ಇವತ್ತು ಡಿಟೆಕ್ಟಿವ್ ತೀಕ್ಷ್ಣ ಒಂದು ಸಿನಿಮಾನ ನೀವೇನು ನೋಡಿದ್ರಿ, ಅದರಲ್ಲಿ ವಾಲಿ ಅನ್ನೋ ಪಾತ್ರ ನಾನು ಮಾಡಿದ್ದೀನಿ. ಸೊ ಈ ಪಾತ್ರ ನನಗೆ ನಮ್ಮ ನಿರ್ದೇಶಕರು ಮುಖ್ಯವಾಗಿ ನನಗೆ ಸೆಲೆಕ್ಟ್ ಮಾಡಿ ಆ ಪಾತ್ರನ ಕೊಟ್ಟರು. ಇವತ್ತು ಆ ಪಾತ್ರದಿಂದ ನಾನು ಕರ್ನಾಟಕದಲ್ಲಿ ಮನೆ ಮಾತಾಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದೀನಿ. ಅದು ಆಗುತ್ತೆ, ನೆರವೇರುತ್ತೆ ಅನ್ನೋ ಆಸೆನೂ ಇದೆ, ನಂಬಿಕೆನೂ ಇದೆ. ಹಾಗೆ ಇದಕ್ಕೆ ಹಣ ಹಾಕಿರುವಂಥ ನಮ್ಮ ನಿರ್ಮಾಪಕರು, ಇವರಿಬ್ಬರು ಇರೋ ಹೊತ್ತಿಗೆ ನಾವಿದ್ದೀವಿ ಕಲಾವಿದರುಗಳು. ಸೊ ದಯವಿಟ್ಟು ಎಲ್ಲರಿಗೂ ನಾನು ಹೇಳೋದು ಇಷ್ಟೇ, ಈ ಸಿನಿಮಾಗಳನ್ನ ನೀವೆಲ್ಲ OTT ಪ್ಲ್ಯಾಟ್ಫಾರ್ಮು, ಅಮೆಝಾನು ಈ ಥರ ಎಲ್ಲ ನೋಡೋದಕ್ಕಿಂತ ದಯವಿಟ್ಟು ಥಿಯೇಟರಿಗೆ ಬಂದು ನಮ್ಮ ಅನ್ನದಾತರುಗಳೇನಿದ್ದಾರೆ ಅವರನ್ನು ಉಳಿಸಿ, ಅವರು ಕೆಲಸ ಕೊಟ್ಟಂಥ ನಮ್ಮ ನಿರ್ದೇಶಕರುಗಳು ಇವ್ರನ್ನ ಉಳಿಸಿ, ಜೊತೆಗೆ ನಮ್ಮ ಕಲಾವಿದರುಗಳನ್ನೂ ಬೆಳೆಸಿ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಹೆಚ್ಚಿಗೆ ಏನಿದ್ರು ಮತ್ತೆ ನೆಕ್ಸ್ಟ್ ಮೀಟಲ್ಲಿ ಮಾತಾಡೋಣ. ಜೈ ಕನ್ನಡ.
ಎಲ್ಲಿ ಟೀಮ್ ಎಲ್ಲ ಡೈರೆಕ್ಟರು ಮನು ಅಂತ ಚೆನ್ನಾಗಿ ಮಾಡಿದ್ದೀವಿ. ನಮಸ್ಕಾರ. ನೀ ಮುಂದೆ ಬಮ್ಮ, ನೀನು ಇವತ್ತು ಹಾಂ ಡಿಟೆಕ್ಟ್ 50ನೇ ಸಿನಿಮಾ ಆ್ಯಕ್ಷನ್ ಕ್ವೀನ್ ಆಗ್ಬಿಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಷನ್ ಭಾಳ ಚೆನ್ನಾಗಿದೆ. ಇದು 2-3 ಆ್ಯಕ್ಷನ್ ಇರಬೇಕಲ್ಲ. ಅದೇ ಹೆವಿ ಆಗಿದೆ. ಸೆಕೆಂಡ್ ಪಾರ್ಟ್ ಬರುತ್ತೆ. ಓಕೆ ವಾರ್. ಗುಡ್. ಒಂದು ಕಮರ್ಷಿಯಲ್ ಸಿನಿಮಾ, ಒಂದು ಇಂಟ್ರೆಸ್ಟಿಂಗ್ ಆಗಿ ಹೋಗುವಂಥ ಸಿನಿಮಾ. ತೀಕ್ಷ್ಣವಾಗಿ ನೋಡ್ತಾ ಇದೆಯಾ ಇಡೀ ಸಿನಿಮಾ ಫುಲ್ಲು. ಗುಡ್. ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ, ಒಂದು ಚೇಂಜ್. ಆ್ಯಕ್ಚುಲಿ ಪ್ರಿಯಾಂಕಾಗೆ ಅವರು ಒಂದು ಕಂಪ್ಲೀಟ್ಲಿ ಚೇಂಜ್. ಗುಡ್. ಒಂಥರ ಆ್ಯಕ್ಷನ್ ಕನ್ವಿನ್ಸಿಂಗ್ ಆಗಿ ಮಾಡಿದ್ದೀರ. ಸೊ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ನಿಮಗೆ ಯಾವ ರೀತಿ ಪಾತ್ರ ಇಷ್ಟ ಆಗುತ್ತೆ? ಈ ಥರ ಮಾಡಿದ್ರೆ ಭಯ ಆಗುತ್ತೆ. ಬಟ್ ಕನ್ವಿನ್ಸಿಂಗ್ ಆಗಿದೆ. ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಸರ್ H2O ಇಲ್ಲೇ ರಿಲೀಸ್ ಆಗಿದೆ. ಕರೆಕ್ಟ್ ಅಲ್ವಾ? ನೋಡಿ ಎಷ್ಟು ಚೇಂಜ್ ಆಗ್ಬಿಟ್ಟಿದೆ ಇವಾಗ. ನೋಡಿ ಕಪಾಲಿಲಲ್ವಾ? ತುಂಬ ಒಳ್ಳೆ ಮೆಮೊರೀಸ್ ಇದೆ. ಒಳ್ಳೆ ಮೆಮೊರೀಸ್ ಇಲ್ಲಿ. ಇಷ್ಟು ವರ್ಷ ಆಗೋಯ್ತಲ್ವಾ? ಅಯ್ಯೋ, ಇದಕ್ಕಿಂತ ಜಾಸ್ತಿ ಟಫ್. ನೋಡಿ ಅದೇ ಹೇಳಿದ್ವಿ, ಎಷ್ಟು ಟ್ರಾನ್ಸ್ಫಾರ್ಮೇಷನ್. ಸೂಪರ್. ಎಲ್ಲ ಈ ಥರ ಡೈರೆಕ್ಟರ್ಗಳಿಗೆ ಇಮ್ಯಾಜಿನೇಷನ್. ಗುಡ್. ಒಳ್ಳೇದಾಗಲಿ ಇವರೇ. ವಿಶ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿದ್ದೀರ ಫೋಟೋಗ್ರಫಿ ಎಲ್ಲ. ಗುಡ್. ವಿಶ್ ಯು ಆಲ್ ದ ಬೆಸ್ಟ್ ಪ್ರಿಯಾ. ಗಾಡ್ ಬ್ಲೆಸ್ ಯು. ಓಕೆ ಥ್ಯಾಂಕ್ ಯು. ಮಾತಾಡಿ. ನೀವೇ ಕೇಳಬೇಕು. ನಾನು ತುಂಬ ಮಾತಾಡ್ತಾ ಇದ್ದೀನಿ ಮೂವಿ ಬಗ್ಗೆ. ನಿಮಗೆ ಹೆಂಗೆ ಅನಿಸ್ತು ನೀವೇ ಹೇಳಬೇಕು. ಸೆಕೆಂಡ್ ಇನ್ನಿಂಗ್ಸ್ ಇದು. ಹೌದಾ? ಹೌದಾ? ಇಲ್ಲ, ನಂಗೆ ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ನಾನು ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಪ್ರಸನ್ನ ಅವ್ರಿಗೆ ತುಂಬ ನೆನೆಸ್ಕೊತಾ ಇದ್ದೀನಿ. ಇವತ್ತು ಅವರು ನಮ್ಮ ಜೊತೆಲೇ ಇಲ್ಲ. ತುಂಬ ಹಾರ್ಡ್ ವರ್ಕ್ ಪಟ್ಟಿದ್ದಾರೆ. ಅವರು 2 years ಈ ಮೂವಿ ರಿಲೀಸ್ ಆಗಬೇಕಂತ. ಸೊ ಲೈಕ್ ಆರ್ ಪ್ರೇಯರ್ಸ್ ಫಾರ್ ಹಿಮ್ ಆ್ಯಂಡ್ ಚರಣ್ ಆ್ಯಂಡ್ ಪುರುಷೋತ್ತಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಟೀಮ್ ಎಲ್ಲ ಆ್ಯಕ್ಟರ್ಸು ರಚಿತ ಎಲ್ಲರದ್ದು ಟೀಮ್ ವರ್ಕ್. ಒಂದು ಮೂವಿ ಅಂದರೆ ಟೀಮ್ ವರ್ಕ್. ಟೀಮ್ ತುಂಬ ಚೆನ್ನಾಗಿತ್ತು. ವೆರಿ ಬ್ಲೆಸ್ಡ್. ಆ್ಯಂಡ್ 50th ಮೂವಿಗೆ ತುಂಬ ಚೆನ್ನಾಗಿ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಹೋಪ್ ಆಡಿಯನ್ಸ್ ಇದನ್ನು ಇಷ್ಟಪಡ್ತಾರೆ. ಎಸ್ಪೆಷಲಿ ಚಿಕ್ಕ ಮಕ್ಕಳು ಇಷ್ಟಪಡ್ತಿದ್ದಾರೆ. ತುಂಬ ಖುಷಿಯಾಯಿತು. ಯಾವಾಗ ಒಂದು ಪ್ರಯತ್ನ ಇರುತ್ತೆ ತಗೊಂಡು ನೆಕ್ಸ್ಟು ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು, ಒಂದು ವಿಲನತೆ ಇರಬೇಕು. ನಿಮ್ಮೆಲ್ಲರದ್ದು ಆಶೀರ್ವಾದ ತುಂಬ ಮುಖ್ಯ. ದಯವಿಟ್ಟು 2ನೇ ತಾರೀಕು ಥಿಯೇಟರ್ಸ್ಗೆ ಹೋಗಿ ಈ ಮೂವಿನ ನೋಡಿ, ನಿಮ್ಮ ಇಡೀ ಕುಟುಂಬ ಕರ್ಕೊಂಡು ಹೋಗಿ ನೋಡಿ. ಆ್ಯಂಡ್ ನಮ್ಮ ಇಡೀ ಟೀಮ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.